ನಡೆದಂತಹ ದುರಂತ ಆಂಧ್ರಪ್ರದೇಶದಲ್ಲಿ ಬಸ್ ದುರಂತ ಸಂಭವಿಸಿರುವಂತದ್ದು ಭಾರಿ ಘನಘೋರವಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಮಂದಿ ಸಜೀವ ದಹನ ಅನ್ನುವಂತಹ ಮಾಹಿತಿ. ಜೊತೆಗೆ ಹೇಗೆ ನಡೀತು ಅನ್ನೋದನ್ನು ಗಮನಿಸ್ತಾ ಹೋದ್ರೆ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ ಬಸ್. ಆದ್ರೂ ಕೂಡ ಬಸ್ ನಿಲ್ಲಿಸದೆ ಚಾಲಕ ಮುಂದೆ ಹೋಗ್ತಾನೆ. ಸುಮಾರು 400 ಮೀಟರ್ ಬೈಕ್ ಅನ್ನ ಎಳೆದೊಯ್ದಿದೆ ಬಸ್. ಬೈಕ್ ಪೆಟ್ರೋಲ್ ಟ್ಯಾಂಕ್ನಿಂದ ಹೊತ್ತಿ ಬೆಂಕಿಯ ಕಿಡಿ ಹೊರುತ್ತೆ. ಕ್ಷಣಾರ್ಥದಲ್ಲಿ ಬಸ್ಗೆ ಆವರಿಸಿಬಿಡ್ತು ಬೆಂಕಿಯ ಕೆನ್ನಾಲಿಗೆ. ಬಸ್ನ ಡೋರ್ ಕೂಡ ಜಾಮ್ ಆಗಿ ಒಳಗಿದ್ದಂಥವರು ಹೊರಬರಲಾಗದೆ ಇಷ್ಟು ದೊಡ್ಡ ದುರಂತ ಸಂಭವಿಸಿರೋದು. ಬಸ್ನೊಳಗೆ ಪ್ರಯಾಣಿಕರು ಸಜೀವ ದಹನವಾಗುವುದಕ್ಕೆ ಅದೇ ಕಾರಣ. ಡೋರ್ ಜಾಮ್ ಆಗ್ಬಿಡ್ತು, ಹೊರಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಬೆಂಕಿ ಹೊತ್ತು ಬಿಟ್ಟಿದೆ. ಬೆಳಗಿನ ಜಾವ 3:30 ಸಮಯ. ಗಾಢ ನಿದ್ರೆಯಲ್ಲಿದ್ದು ಪ್ರಯಾಣಿಕರು. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಾಗ ಜನಕ್ಕೆ ಅರಿವೇ ಇಲ್ಲ. ಅರಿವಿಗೆ ಬರೋ ಅಷ್ಟರಲ್ಲಿ ಬೆಂಕಿ ಆವರಿಸ್ಬಿಟ್ಟಿತ್ತು. ಸ್ಲೀಪರ್ ಬಸ್ ಅದು. ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಜೊತೆಗೆ ಎಂಥ ನಿರ್ಲಕ್ಷ್ಯ ನೋಡಿ. ಸುಮಾರು 400 ಮೀಟರ್ ಆ ಬೈಕನ್ನ ಬಸ್ ಎಳೆದೊಯ್ದಿದೆ, ನಿಲ್ಲಿಸಲೇ ಇಲ್ಲ. ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಏನಿದೆ ಅಲ್ಲಿ ಬೆಂಕಿ ಕಿಡಿ ಹೊತ್ಕೊಳ್ಳುತ್ತೆ ಮೊದಲಿಗೆ. ನಂತರ ಅದು ವ್ಯಾಪಿಸುತ್ತೆ ಬಸ್ಗೆ. ಕ್ಷಣಾರ್ಧದಲ್ಲಿ ಬಸ್ಸನ್ನ ಬೆಂಕಿ ಕೆನ್ನಾಲಿಗೆ ಆವರಿಸಿ ಒಳಗಿದ್ದವರನ್ನ ಸಜೀವ ದಹನವಾಗಿಸಿದೆ. ದುರಂತಕ್ಕೂ ಮುನ್ನ ಬೈಕ್ಗೆ ಡಿಕ್ಕಿಯಾದಾಗಲೇ ಚಾಲಕ ಎಚ್ಚೆತ್ಕೊಂಡಿದ್ರೆ ಇಷ್ಟು ದೊಡ್ಡ ದುರಂತ ಆಗೋದು ತಪ್ತಿತ್ತೇನೋ. ನಿದ್ರೆಯಲ್ಲಿದ್ರು ಪ್ರಯಾಣಿಕರು, ಸುಟ್ಟು ಕರಕಲಾಗಿದ್ದಾರೆ. ಕಾವೇರಿ ಟ್ರಾವೆಲ್ಸ್ಗೆ ಸೇರಿದಂತಹ ಬಸ್ ಅದು ಸುಟ್ಟು ಭಸ್ಮ ಆಗಿರೋದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಆ ಬಸ್. ಸುಮಾರು 41 ಮಂದಿ ಕಾವೇರಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದೆ. ಸ್ಲೀಪರ್ ಬಸ್ ಅದು. 11 ಮಂದಿ ಸಾವು ಅಂತ ಡಿಸಿಯಿಂದ ಮಾಹಿತಿ. ಅಂದ್ರೆ ಈವರೆಗೆ ಸಿಕ್ಕಂತಹ ಮಾಹಿತಿ ಅದು. 21 ಜನ ಸುರಕ್ಷಿತವಾಗಿದ್ದಾರೆ ಅಂತ ಡಿಸಿ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಉಳಿದ 9 ಜನರ ಕಥೆಗೇನು, ಆ ಬಗ್ಗೆ ಇನ್ನೂ ಮಾಹಿತಿ ಗೊತ್ತಾಗಿಲ್ಲ. ಒಳಗೆ ಸಜೀವ ದಹನವಾಗಿದ್ದಾರೆ ಹಲವರು. ಒಟ್ಟು ಎಷ್ಟು ಮಂದಿ ಹಾಗಿದ್ರೆ ಮೃತಪಟ್ಟದ್ದು? ಡಿಸಿ ಹೇಳೋ ಪ್ರಕಾರ 11 ಮಂದಿಯ ಬಗ್ಗೆ ಈಗ ಮಾಹಿತಿಗಳು ಲಭ್ಯ ಆಗಿದೆ. ನಮ್ಮ ಪ್ರತಿನಿಧಿ ಭೀಮೇಶ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮೇಶ್, ಈ ಅಪಘಾತ ಯಾವ ಪರಿ ಆಗಿದೆ ಅನ್ನೋದನ್ನ ಪ್ರತಿಯೊಂದು ದೃಶ್ಯ ಕೂಡ ಅದರ ತೀವ್ರತೆಯನ್ನು ನಮ್ಮ ಎದುರಿಗೆ ಬಿಚ್ಚಿಡ್ತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಏನು ಈ ಘಟನೆ ಬಗ್ಗೆ? ಜೊತೆಗೆ ಎಷ್ಟು ಜನ ಹಾಗೆ ನಾವು ಕಳ್ಕೊಂಡ್ವಿ ಈ ಅನಾಹುತದಲ್ಲಿ ಅಂತ? ಸದ್ಯ ಈ ಘಟನೆಯಲ್ಲಿ 11 ಜನ ಅಧಿಕೃತವಾಗಿ ಮೃತಪಟ್ಟರ ಬಗ್ಗೆ ಅಧಿಕೃತವಾಗಿ ಪೊಲೀಸ್ ಇಲಾಖೆ ಮಾಹಿತಿ ನೀಡಿರುವಂತದ್ದು ದೃಶ್ಯದಲ್ಲಿ ತಾವು ನೋಡಬಹುದು. ಯಾವ ರೀತಿ ದುರ್ಘಟನೆ ಸಂಭವಿಸಿದೆ ಅನ್ನುವಂಥದ್ದನ್ನ ನೋಡಿದ್ರೆ ನಿಜಕ್ಕೂ ಭಯಾನಕವಾಗಿರುವಂತದ್ದು. ಎಲ್ಲೊಂದ್ ಕಡೆ ಚಾಲಕರ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. FSL ತಂಡ ಆಗಿರ್ಬೋದು, ಜೊತೆಗೆ ಸ್ಥಳೀಯ ವೈದ್ಯರ ತಂಡ ಆಗಿರ್ಬೋದು, ಜೊತೆಗೆ ಪೊಲೀಸ್ ಅಧಿಕಾರಿಗಳ ತಂಡ ಏನಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂತದ್ದು ದೃಶ್ಯದಲ್ಲಿ ತಾವು ನೋಡಬಹುದು. ಯಾವ ರೀತಿ ಒಳಗಡೆ ಮೃತದೇಹಗಳು ಸುಟ್ಟು ಕರಕಲಾಗಿದ್ದಾವೆ, ಅಂತಹ ಮೃತದೇಹಗಳನ್ನ ಸದ್ಯ ಶಿಫ್ಟ್ ಮಾಡುವಂತಹ ಕೆಲಸದಲ್ಲಿ FSL ತಂಡ ಮತ್ತು ವೈದ್ಯರ ತಂಡ ಮಾಡ್ತಾ ಇರುವಂತದನ್ನ ತಾವು ದೃಶ್ಯದಲ್ಲಿ ನೋಡಬಹುದು. ಯಾವ ರೀತಿ ಈ ಒಂದು ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ರಣಭಯಂಕರವಾಗಿ ಈ ಒಂದು ಘಟನೆ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಒಂದು ಸಾಕ್ಷ್ಯ ಸಿಕ್ಕಂತಾಗುತ್ತೆ. ಎಲ್ಲೋ ಒಂದು ಕಡೆ ಚಾಲಕ ಮುಂಜಾಗ್ರತಾ ಕ್ರಮ ವಹಿಸಿದ್ರೆ ಖಂಡಿತವಾಗ್ಲೂ ಇಂತಹದ್ದೊಂದು ದುರ್ಘಟನೆ ತತ್ತಾ ಇತ್ತು. ಆದ್ರೆ ಆತನ ಒಂದು ಬೇಜವಾಬ್ದಾರಿತನದಿಂದನೇ ಇಂತಹದ್ದೊಂದು ದೊಡ್ಡ ದುರಂತ ನಡೆದಿರುವಂತದ್ದು ಸಾಕಷ್ಟು. ಅಂದ್ರೆ ಈಗಾಗಲೇ ಪೊಲೀಸ್ ಇಲಾಖೆ ಹೇಳಿರುವಂತದ್ದು 12 ಜನ ಮೃತಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ 20ಕ್ಕೂ ಹೆಚ್ಚು ಜನ ಒಳಗಡೆ ಸಿಲುಕಿ ಹಾಕಿಕೊಂಡಿರುವಂತಹ ಮಾಹಿತಿ ಇದೆ. ಹೀಗಾಗಿ ಈ ಒಂದು ಕಾರ್ಯಾಚರಣೆ ಅಂದ್ರೆ ಮೃತದೇಹಗಳನ್ನ ಹೊರ ತೆಗೆಯುವಂತಹ ಕಾರ್ಯಾಚರಣೆಯಲ್ಲಿ ಸದ್ಯ ಸಿಬ್ಬಂದಿ ಇರುವಂತದ್ದು ಯಾರ ಗುರುತು ಕೂಡ ಪತ್ತೆ ಆಗುದಿಲ್ಲ. ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿ ಹೋಗಿರುವಂತದ್ದು. ಅವರಿಗೆ ಸಂಬಂಧಪಟ್ಟಂತ ವಸ್ತುಗಳು ಕೂಡ ಇವೆ, ಅವರ ವಸ್ತುಗಳು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಐಡೆಂಟಿಫೈ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿ ಹೋಗಿದಾವೆ. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ DNA ಮೂಲಕ ಮೃತರ ಗುರುತು ಪತ್ತೆಗೆ ಮುಂದಾಗಿರುವಂತದ್ದು. ಸದ್ಯ ಏನು ಈ ಒಂದು ಕಾರ್ಯಾಚರಣೆ ನಡೀತದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಶತಪ್ರಯತ್ನ ಮಾಡಿ ಸಂಬಂಧಪಟ್ಟಂತ ಪೊಲೀಸರು ಮತ್ತೆ ಜಿಲ್ಲಾಡಳಿತ ಒಂದು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ತಾವು ನೋಡಬಹುದು. ಬಸ್ ಯಾವ ರೀತಿ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದು. ಮೇಲ್ಭಾಗದ್ದು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ, ಏನೂ ಕೂಡ ಉಳಿದಿಲ್ಲ ಅನ್ನುವಂಥದ್ದು. ಅಂದ್ರೆ ಈ ಒಂದು ಬಸ್ನ ಅವಸ್ಥೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಅಗ್ನಿ ದುರಂತ ನಡೆದಿದೆ ಅನ್ನುವಂಥದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿರುವಂತಹ ಚಿತ್ರಣ ಸಿಗುತ್ತೆ. ಒಳಗಡೆ ಕೂಡ ಪೊಲೀಸ್ ಸಿಬ್ಬಂದಿ ಮತ್ತೆ FSL ತಂಡ, ವೈದ್ಯಾಧಿಕಾರಿಗಳ ತಂಡ ಏನಿದೆ ಈ ಒಂದು ಅಂದ್ರೆ ಮೃತದೇಹಗಳ ಒಂದು ಐಡೆಂಟಿಫಿಕೇಶನ್ ಕೂಡ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಎಲ್ಲಿ ಕೈ ಹಾಕ್ತಾರೋ ಅಲ್ಲಿ ಆ ಸೀಟ್ ನಲ್ಲಿ ಮೃತದೇಹಗಳು ಸಿಗ್ತಾ ಇದಾವೆ ಅನ್ನುವಂಥದ್ದು. ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮತ್ತೊಂದು ಬದಿಯಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಬಸ್ನ ಸ್ಥಿತಿ ಇದೆ ಅನ್ನುವಂಥದ್ದನ್ನ
ನಾವು ದೃಶ್ಯದಲ್ಲಿ ತಾವು ನೋಡಿದ್ರೆ ಒಂದು ಸ್ಪಷ್ಟವಾಗಿರುವಂತಹ ಚಿತ್ರಣ ಸಿಗುತ್ತೆ. ಅಂದ್ರೆ ಬಸ್ನ ಸ್ಥಿತಿ ಏನು ಕೂಡ ಉಳಿದಿಲ್ಲ. ಅಂದ್ರೆ ಬಸ್ ಏನು ಘಟನೆಗೂ ಮುನ್ನ ಬೈಕಿಗೆ ಡಿಕ್ಕಿ ಹೊಡೆಯುತ್ತೆ. ಆ ಸಂದರ್ಭದಲ್ಲಿ ಚಾಲಕ ಅಲರ್ಟ್ ಆಗಿದ್ರೆ ಖಂಡಿತವಾಗ್ಲೂ ಇಂತಹದೊಂದು ದುರಂತಕ್ಕೆ ಸಾಕ್ಷಿ ಆಗ್ತಾ ಇರಲಿಲ್ಲ. ಇಲ್ಲೊಂದ್ ಕಡೆ ಚಾಲಕ ಆ ಬೈಕ್ಗೆ ಗುದ್ದಂತಹ ಸಂದರ್ಭದಲ್ಲಿ ಸುಮಾರು 400 ಮೀಟರ್ ಅಷ್ಟು ಬೈಕ್ ಅನ್ನ ಎಳ್ಕೊಂಡು ಹೋಗಿದ್ದಾನೆ ಅನ್ನುವಂಥದ್ದು. ಇದೇ ಕಾರಣಕ್ಕಾಗಿ ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ನಿಂದ ಕಿಡಿ ಹೊತ್ತಿ ಒಂದು ಅಗ್ನಿ ದುರಂತ ನಡೆದಿರಬಹುದು ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಎಲ್ಲೊಂದ್ ಕಡೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಪೊಲೀಸರಿಗೆ ಕೂಡ ಸಿಕ್ಕಿದೆ. ಇದೇ ಒಂದು ಕಾರಣಕ್ಕಾಗಿ ಏನು ಬೈಕ್ಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಈ ಅನಾಹುತ ಆಗುತ್ತೆ. ಆಗ ಬಸ್ ನಲ್ಲಿ ದಟ್ಟವಾದ ಹೊಗೆ ಕೂಡ ಆವರಿಸುತ್ತೆ. ಆ ಸಂದರ್ಭದಲ್ಲಿ ಪ್ಯಾಸೆಂಜರ್ ಗಳು ಗಾಢ ನಿದ್ರೆಯಲ್ಲಿ ಇರ್ತಾರೆ. ಎಲ್ಲೊಂದ್ ಕಡೆ ಬೆಳಕಾದ್ರೆ ನಾವು ತಮ್ಮ ಊರನ್ನ ಸೇರ್ತೀವಿ, ಬೆಂಗಳೂರನ್ನ ಸೇರ್ತೀವಿ ಅನ್ನುವಂತ ಖುಷಿಯಲ್ಲಿ ಇರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ದುರ್ಘಟನೆ ಏನಿದೆ, ಈ ಅಗ್ನಿ ಅವಘಡ ಸಂಭವಿಸಿದಂತಹ ಸಂದರ್ಭದಲ್ಲಿ ಗಾಢ ಹೊಗೆ ಆವರಿಸಿದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಹೊರಗಡೆ ಬರ್ಲಿಕ್ಕೂ ಕೂಡ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಚಾಲಕ ತನ್ನ ಸಮಯ ಪ್ರಜ್ಞೆಯನ್ನ ಮೆರಿಬೇಕಾಗಿತ್ತು. ಆದ್ರೆ ಅಲ್ಲೂ ಕೂಡ ಆತ ಹೊಗೆ ಆವರಿಸುವಂತಹ ಸಂದರ್ಭದಲ್ಲಿ ಬೆಂಕಿ ನಂದಿಸಕ್ಕೆ ಆತ ಯತ್ನ ಮಾಡ್ತೇನೆ ಹೊರತು ಪ್ಯಾಸೆಂಜರ್ ಸೇಫ್ಟಿ ಪ್ರಿಕಾಷನ್ಸ್ ನ ಯಾವುದು ಕೂಡ ತೆಗೆದುಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಕೂಡಲೇ ಆತ ಬಸ್ ನ ಲಾಕ್ ಅಂದ್ರೆ ಡೋರ್ ಏನಿರುತ್ತೆ ಅದನ್ನ ಲಾಕ್ ಓಪನ್ ಮಾಡಿದ್ರೆ ಒಳಗಡೆ ಇದ್ದಂತ ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗ್ತಾ ಇದ್ರು. ಆತ ತನ್ನ ಜೊತೆಗಿದ್ದಂತಹ ಚಾಲಕ ಮತ್ತೊಬ್ಬ ಏನಿರ್ತಾನೆ ಆತನ ಜೊತೆಗೆ ಬೆಂಕಿ ನಂದಿಸಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಡೋರ್ ಅನ್ನ ಲಾಕ್ ಓಪನ್ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಬಸ್ ನೊಳಗಡೆ ಇದ್ದ ಪ್ರಯಾಣಿಕರು ಕಿರ್ಚಾಡ್ಲಿಕ್ಕೆ ಮುಂದಾಗ್ತಾರೆ. ಕೆಲವೊಬ್ರು ಗ್ಲಾಸ್ ಅನ್ನ ಹೊಡೆದು ಹೊರಗಡೆ ಕೂಡ ಓಡ್ ಬರ್ತಾರೆ. ನಂತರ ಸ್ಥಳೀಯಲ್ಲಿದ್ದಂತ ಕೆಲವೊಂದಿಷ್ಟು ಸ್ಥಳೀಯರು ಕೂಡ ಈ ಒಂದು ಏನು ರಕ್ಷಣಾ ಕಾರ್ಯ ಕೂಡ ಮಾಡ್ತಾರೆ. ಹೀಗಾಗಿನೇ ಸುಮಾರು 26 ಜನರನ್ನ ರಕ್ಷಣೆ ಮಾಡಲಾಗಿರುವಂತದ್ದು. ಸದ್ಯ 20ಕ್ಕೂ ಹೆಚ್ಚು ಜನ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಅಧಿಕೃತವಾಗಿ 12 ಜನ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸದ್ಯ ಮಾಹಿತಿ ನೀಡಲಾಗ್ತಿದೆ. ಮತ್ತೊಂದು ಬದಿ ಟೆಂಟ್ ಅನ್ನ ತಾವು ಕೂಡ ದೃಶ್ಯದಲ್ಲಿ ನೋಡಬಹುದು. ಇವು ಮೃತದೇಹಗಳನ್ನ ಶಿಫ್ಟ್ ಮಾಡಲಾಗ್ತಾ ಇರುವಂತಹ ಸ್ಥಳ ಇದು. ಘಟನಾ ಸ್ಥಳದಲ್ಲಿ ಒಂದು ಟೆಂಟ್ ಅನ್ನ ನಿರ್ಮಾಣ ಮಾಡಿ, ತಾತ್ಕಾಲಿಕ ಟೆಂಟ್ ಅನ್ನ ನಿರ್ಮಾಣ ಮಾಡಿ ಮೃತದೇಹಗಳನ್ನ ಅಲ್ಲಿ ಶಿಫ್ಟ್ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಆಯಾ ಸೀಟ್ ನಲ್ಲಿ ಯಾವೆಲ್ಲ ಮೃತದೇಹಗಳು ಸಿಗ್ತವೆ, ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಯಾವುವು ಅನ್ನುವಂಥದ್ರ ಬಗ್ಗೆ ನಿಖರವಾಗಿರುವಂತಹ ಒಂದು ನೋಟನ್ನ ಮಾಡಿಕೊಂಡು ಆ ಸೀಟ್ ನಲ್ಲಿ ಇದ್ದಂತ ವ್ಯಕ್ತಿ ಇದೇ ಆ ಮೃತದೇಹ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಯೊಂದು ಸಾಕ್ಷ್ಯಗಳನ್ನ ಕೂಡ ಪೊಲೀಸರು ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೆ FSL ತಂಡ ಕೂಡ ಘಟನಾ ಸ್ಥಳಕ್ಕೆ ಬಂದಿರುವಂತದ್ದು. ಎಲ್ಲೂ ಕೂಡ ಮೃತದೇಹಗಳ ಐಡೆಂಟಿಫಿಕೇಶನ್ ಸದ್ಯ ಮಾಡಲಾಗುವುದಿಲ್ಲ. ಅಷ್ಟರ ಮಟ್ಟಿಗೆ ಕರಕಲಾಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ರೀತಿಯಲ್ಲಿ ಹರಸಾಹಸವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಏನೂ ಸಮಸ್ಯೆ ಆಗದೆ ಇರುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡುವಂತದ್ದು. ಆಯಾ ಸೀಟ್ ನಲ್ಲಿ ಇದ್ದಂತವರ ಲಿಸ್ಟ್ ನ ಈಗಾಗಲೇ ಕಾವೇರಿ ಟ್ರಾವೆಲ್ಸ್ ನಿಂದ ಈಗಾಗಲೇ ಮಾಹಿತಿಯನ್ನ ಕೂಡ ಪಡೆದಿರುವಂತದ್ದು. ಇಲ್ಲಿ 2 ಮಕ್ಕಳು 39 ಜನ ಪ್ರಯಾಣಿಕರಿದ್ರು ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಘಟನೆಯಲ್ಲಿ ಚಾಲಕ ಮತ್ತು ಮತ್ತೊಬ್ಬ ಏನು ಆತನ ಸಹಾಯಕ ಇರ್ತಾನೆ, ಆತ ಬದುಕುಳಿದಿರುವಂತದ್ದು. ಸದ್ಯ ಆ ಬದುಕುಳಿದಿರುವಂತಹ ಚಾಲಕನ ಸಹಾಯಕ ಏನಿದ್ದಾನೆ ಆತನ ಕೂಡ ಪೊಲೀಸರು ವಶಕ್ಕೆ ಪಡೆದು ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಎಲ್ಲೊಂದ್ ಕಡೆ ನೆಗ್ಲಿಜೆನ್ಸಿ ಅನ್ನುವಂಥದ್ದು ಏನಿದೆ, ಇದೇ ಒಂದು ಕಾರಣಕ್ಕೆ ದುರ್ಘಟನೆ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಸಂಬಂಧಪಟ್ಟಂತೆ ದೃಶ್ಯದಲ್ಲೂ ಕೂಡ ತಾವು ನೋಡಬಹುದು. ಹಿರಿಯ ಅಧಿಕಾರಿಗಳ ತಂಡ ಕೂಡ ಬಂದು ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಘಟನೆ ಆಯಿತು ಅನ್ನುವಂಥದ್ದು ಮತ್ತೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನು ಕೂಡ ಇಲ್ಲಿರುವಂತಹ ಅಧಿಕಾರಿಗಳು ಪಡಿತಾ ಇದ್ದಾರೆ. ಎಲ್ಲೂ ಕೂಡ ಏನು ಸಮಸ್ಯೆ ಅಂದ್ರೆ ಮೃತದೇಹಗಳೇನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಗೊಂದಲಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನ ಸದ್ಯ ಇಲ್ಲಿ ಕೈಗೊಳ್ಳಲಾಗ್ತಾ ಇರುವಂತದ್ದು. ನಾವು ದೃಶ್ಯದಲ್ಲಿ ಏನ್ ನೋಡ್ತಾ ಇದೀವಿ, ಬಸ್ನ ಅವಸ್ಥೆ ಏನಿದೆ ಎಲ್ಲೋ ಒಂದು ಕಡೆ ಕ್ಷಣಾರ್ಧದಲ್ಲಿ ಇಡೀ ಬಸ್ ಹೊತ್ತು ಉರಿಯಿತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಮತ್ತು ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳಿರುವಂತದ್ದು. ಈ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬದುಕುಳಿದಿರುವಂತಹ ಪ್ರಯಾಣಿಕರು ಕೂಡ ಪೊಲೀಸ್ ಸಿಬ್ಬಂದಿ ಮುಂದೆ ಮಾಹಿತಿಯನ್ನ ಹೇಳ್ಕೊಂಡಿರುವಂತದ್ದು. ಅವರ ಹೇಳಿಕೆಯನ್ನು ಕೂಡ ಸದ್ಯ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ಬದುಕುಳಿದಿರುವಂತಹ ಗಾಯಗಳು ಏನಿದ್ದಾರೆ ಅವರನ್ನ ಕರ್ನೂಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಚಾಲೆಂಜಿಂಗ್ ಇರುವಂತದ್ದು ಮೃತದೇಹಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಯ ಪೊಲೀಸರು ಕೂಡ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರೆ, ಮೃತದೇಹಗಳನ್ನ ಶಿಫ್ಟ್ ಮಾಡುವಂತ ಕೆಲಸದಲ್ಲಿ ತೊಡಗಿದರೆ. ದೃಶ್ಯದಲ್ಲೇ ತಾವೇನ್ ನೋಡ್ತಾ ಇದ್ರಿ, ಇಂಜಿನ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ ಅನ್ನುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಆಯಾಮಗಳ ಮೂಲಕ ಸದ್ಯ ತನಿಖೆಯನ್ನ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಇದು ಕೂಡ ಒಂದು ಭಾಗ ಏನು ಅಧಿಕಾರಿಗಳು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಪ್ರಮುಖ ಒಂದು ಪರಿಶೀಲನೆ ಅಂತ ಆಗುತ್ತೆ. ಯಾಕಂತ ಹೇಳಿದ್ರೆ ಮುಂದೆ ಬೈಕ್ಗೆ ಡಿಕ್ಕಿ ಹೊಡೆದಂತ ಕಾರಣಕ್ಕಾಗಿ ಸ್ಪಾರ್ಕ್ ಆಯ್ತಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಂಶಯಗಳಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಪ್ರಾಥಮಿಕವಾಗಿ ಪೊಲೀಸರಿಗೂ ಕೂಡ ಅದೇ ಮಾಹಿತಿ ಬಂದಿರುವಂತದ್ದು. ಹೀಗಾಗಿ ಬರೀ ಇದೊಂದೇ ಕಾರಣಕ್ಕೆ ಆಯ್ತಾ ಅಥವಾ ಇಂಜಿನ್ ಅಲ್ಲಿ ಏನಾದ್ರೂ ಫಾಲ್ಟ್ ಇತ್ತಾ ಅಥವಾ ಬೇರೆ ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್ ಇತ್ತಾ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸದ್ಯ ಅಧಿಕಾರಿಗಳ ತಂಡ ಮಾಡ್ತಾ ಇರುವಂತದ್ದು. ಒಟ್ಟಲ್ಲಿ ಈ ಬಗ್ಗೆ ಕೂಡ ತನಿಖೆ ನಡೆಸಬೇಕಾಗಿರುವಂತದ್ದು. ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಗೊಂದಲದ ವಾತಾವರಣ ಸದ್ಯ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಏನು ಬೆಳಗಿನ ಜಾವ 3 ಗಂಟೆ ಸುಮಾರು ಈ ಘಟನೆ ನಡೆದಿದೆ. ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗಿರುವಂತದ್ದು. ಮತ್ತೆ
ಪ್ರಮುಖ ವಿಚಾರ ಅಂತಂದ್ರೆ ಇಲ್ಲಿ ಚಾಲಕ ಎಲ್ಲೋದ ಅನ್ನುವಂಥದ್ದು, ಅಂದ್ರೆ ಆತ ಕೂಡ ಬದುಕುಳಿದಿರುವಂತದ್ದು, ಘಟನೆ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸ್ಪಷ್ಟವಾಗಿರುವಂತದ್ದು ಮತ್ತು ಅಧಿಕೃತವಾಗಿರುವಂತಹ ಮಾಹಿತಿ ಈವರೆಗೂ ಕೂಡ ಪೊಲೀಸ್ ಇಲಾಖೆ ಕೊಟ್ಟಿಲ್ಲ. ಹೀಗಾಗಿ ತನಿಖಾ ಹಂತದಲ್ಲಿ ಇದೆ ಅನ್ನುವಂತ ಮಾಹಿತಿ ಮಾತ್ರ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಸದ್ಯ ಇಲ್ಲಿರುವಂತಹ ಕಾರ್ಯಾಚರಣೆ ಆಗಿರ್ಬೋದು, ಜೊತೆಗೆ ಇಲ್ಲಿ ಎಲ್ಲೊಂದ್ ಕಡೆ ಮೃತದೇಹಗಳನ್ನ ಶಿಫ್ಟ್ ಮಾಡುವಂತದ್ದಾಗ್ಲಿ, ಮತ್ತೆ ಯಾರೆಲ್ಲ ಬದುಕುಳಿದಿದ್ದಾರೆ ಅವರಿಂದ ತಮ್ಮವ್ರು ಯಾರಾದ್ರೂ ಬಸ್ ನಲ್ಲಿ ಸಿಲುಕಿ ಹಾಕೊಂಡಿದ್ರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡೆದಿದ್ದಾರೆ. ಜೊತೆಗೆ ಸೀಟ್ ವೈಸ್ ಏನ್ ಪ್ಯಾಸೆಂಜರ್ಸ್ ಕೂಳ್ತಿರ್ತಾರೆ ಆ ಬಗ್ಗೆ ಕೂಡ ಆಯಾ ಸೀಟ್ ನಲ್ಲಿ ಯಾವೆಲ್ಲ ಪ್ಯಾಸೆಂಜರ್ ಕೂತ್ಕೊಂಡಿದ್ರು, ಅವರ ವಿಳಾಸ ಏನೋದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಏನೇನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಸದ್ಯ ಘಟನಾ ಸ್ಥಳದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಸದ್ಯ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟಂತ ಜಿಲ್ಲಾಡಳಿತವರು ಮಾಡ್ತಾ ಇದ್ದಾರೆ. ಆದ್ರೆ DNA ಪರೀಕ್ಷೆ ಮಾಡ್ತಾರೆ ಅಂತ ಈಗಾಗಲೇ ಅಧಿಕೃತವಾಗಿ ಏನು ಆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಬಗ್ಗೆ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ರೀತಿಯಲ್ಲಿ ಸದ್ಯ ಪ್ರೊಸೀಜರ್ಸ್ ಏನಿದಾವೆ ಅವುಗಳನ್ನ ಸದ್ಯ ಕಂಟಿನ್ಯೂ ಮಾಡಲಾಗ್ತಾ ಇರುವಂತದ್ದು. ಎಸ್ ಭೀಮೇಶ್, ಅಲ್ಲಿ ಸ್ಥಳವನ್ನ ಗಮನಿಸ್ತಾ ಹೋದಾಗ ಅಂದ್ರೆ ಅದು ಅಪಘಾತ ಆಗುವಂತಹ ಜಾಗನ ಅಥವಾ ತಿರುವೇನುವಂತಹ ಜಾಗನ ಅಥವಾ ಬೈಕ್ಗೆ ಏಕಾಏಕಿ ಡಿಕ್ಕಿ ಹೊಡೆದಿದ್ರಿಂದಲೇ ಅಪಘಾತ ಸಂಭವಿಸ್ತಾ, ಜೊತೆಗೆ ಪ್ರಯಾಣಿಕರ ಬಗ್ಗೆ ತಾವು ಮಾಹಿತಿಗಳನ್ನ ಹೇಳ್ತಾ ಇದ್ರಿ. ಕನ್ನಡಿಗರು ಯಾರು ಇದ್ದಾರಂತ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳು ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಗ್ತಾ ಇದೆಯಾ ಹೇಗೆ ಅಂತ? ನಮ್ಮ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಘಟನೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ ಅನ್ನುವಂಥದ್ದು. ಸರ್, ಈ ದುರ್ಘಟನೆ ಎಲ್ಲ ಜರುಗಿದೆ ಸರ್? ये नेशनल हाईवे बेंगलुरु हैदराबाद बेंगलुरु नेशनल हाईवे पर मॉर्निंग आवर्स at 3 AM a incident took place. Around 43 passengers are traveling in this bus. In that 13 passengers are from Telangana. So right now we are able to identify 7 persons who survived from this bus accident, and we are trying to identify or locate the remaining persons also. చాలా ఛాలెంజింగ్ గా ఉంది సార్ బాడీ ఐడెంటిఫికేషన్ అయ్యేట్లేదు. ఎలా ఓ ప్రొసీజర్ ఫాలో అప్ కరెక్ట్? It falls under AP state and Kurnool district police are investigating the issue. They will update the investigating matters. ಇದು ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತ ಎಲ್ಲೊಂದ್ ಕಡೆ ಘಟನೆ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಂಬಂಧಪಟ್ಟ ತೆಲಂಗಾಣದಿಂದ ಕೂಡ ಪ್ಯಾಸೆಂಜರ್ಸ್ ಇದ್ರು, ಆ ಬಗ್ಗೆ ಮಾಹಿತಿ ಪಡಿತಾ ಇದೀವಿ ಅನ್ನೋ ವಿಚಾರವನ್ನು ಕೂಡ ಹೇಳ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಇಲ್ಲಿರುವಂತಹ ಪೊಲೀಸರಿಗೂ ಕೂಡ ಈ ಪ್ರಕರಣ ಚಾಲೆಂಜಿಂಗ್ ಆಗಿರುವಂತದ್ದು. ಆದ್ರೆ ಮೊದಲ ಹಂತವಾಗಿ ಪೊಲೀಸರಿಗೆ ಇರುವಂತಹ ಚಾಲೆಂಜಿಂಗ್ ಏನಂತಂದ್ರೆ ಮೃತದೇಹಗಳನ್ನ ಐಡೆಂಟಿಫೈ ಮಾಡುವಂತದ್ದೇ ದೊಡ್ಡ ಚಾಲೆಂಜಿಂಗ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಘಟನಾ ಸ್ಥಳದಲ್ಲೇ ಟೆಂಟ್ ಗಳನ್ನ ಹಾಕಿ ಮೃತದೇಹಗಳನ್ನ ಶಿಫ್ಟ್ ಮಾಡುವ ಮೂಲಕ ಘಟನಾ ಸ್ಥಳದಲ್ಲಿ ಅಂದ್ರೆ ಅವ್ರು ಕುಳಿತಿರುವಂತಹ ಜಾಗದಲ್ಲಿ ಸಿಕ್ಕಂತಹ ಕಳೆ ಬರಹಗಳೇನಿದಾವೆ ಅದರ ಆಧಾರದಲ್ಲಿ ಸದ್ಯ ಅವುಗಳನ್ನ ಸಾಕ್ಷ್ಯಗಳನ್ನ ತೆಗೆದುಕೊಂಡು ಆ ಬಗ್ಗೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡುವ ಮೂಲಕ ಮತ್ತೆ DNA ಮಾಡುವ ಮೂಲಕ ಈ ಒಂದು ಪ್ರೊಸೀಜರ್ ನ ಸದ್ಯ ಮುಂದುವರಿಸಲಾಗ್ತಾ ಇರುವಂತದ್ದು. ಚೈತ್ರ.